So we are now discuss about the a division angiosperm. So division angiosperm includes closed seed plants or flowering plants. Flowering plants means they are produce the ಫ್ಲವರ್ ಅನ್ನು ಪ್ರೊಡ್ಯೂಸ್ ಮಾಡುವಂಥ ಪ್ಲಾಂಟ್ಸ್ ಆಗಿರ್ತವೆ ಇವು. ಇವನ್ನ ಕ್ಲೋಸ್ಡ್ ಸೀಡ್ ಪ್ಲಾಂಟ್ಸ್, ಕನ್ನಡದಲ್ಲಿ ಆವೃತ ಬೀಜ ಸಸ್ಯಗಳು ಅಂತ ಕರೀತಾರೆ. ಆವೃತ ಬೀಜ ಸಸ್ಯಗಳು ಅಂದ್ರೆ ಏನೋ, ದಿ ಪ್ಲಾಂಟ್ಸ್ ವಿಚ್ ಆರ್ ಕವರ್ಡ್ ಬೈ ದಿ ಫ್ರೂಟ್ಸ್, ಅಂದರೆ ಪ್ಲಾಂಟ್ ಸೀಡ್ಸ್ ಆರ್ ಕವರ್ಡ್ ಬೈ ದಿ ಫ್ರೂಟ್ಸ್ ಇಂದ ಕವರ್ಡ್ ಆಗಿರ್ತದೆ. ಅದಕ್ಕೆ ನಾವೇಂತ ಕರಿತೀವಿ ಅದನ್ನು ಕ್ಲೋಸ್ಡ್ ಸೀಡ್ ಪ್ಲಾಂಟ್ಸ್. ವಿ ಆರ್ ಏನೋ visible the seeds the after the opening of the fruits, hence they are called a closed seed plants. That fruits produced by the flower ಅಥವಾ developed by the flower, so they are, hence they are also called flowering plants ಅಂತ ಕರಿತೀವಿ, or flower bearing plants. So what is the flower? Flower is the any vegetative suit of the angiosperm modified to meant for the a reproduction, that is called flower ಅಂತ ಕರಿತೀವಿ, ಅಥವಾ sexual reproductive part of the angiosperm is called ಏನು ಕರಿತೀವಿ, ಫ್ಲವರ್ ಅಂತ ಕರೀತಾರೆ. ಆಯಿತಾ. ನೆಕ್ಸ್ಟು ದಿ angiospermic plants ವೆಲ್ ಡೆವಲಪ್ಡ್ ಪ್ಲಾಂಟ್ಸ್. angiospermic plants ಆರ್ ದಿ ವೆಲ್ ಡೆವಲಪ್ಡ್ ಪ್ಲಾಂಟ್ಸ್ ಆಗಿದೆ, ಬಿಕಾಸ್ ದೇ ಕಂಟೈನ್ ದಿ ಹೈಲಿ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ವಿಚ್ ಆರ್ ದ ವ್ಯಾಸ್ಕ್ಯುಲರ್ ಟಿಶ್ಯೂಸ್? ದಿ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಆರ್ ದಿ ಅದು xylem and a phloem. Xylem and phloem are the vascular tissue. A xylem is the a water conducting tissue. The phloem is the a food conducting tissue. They are the advanced. So in pteridophytes and gymnosperms, they are primitive vascular plants, because the xylem contain the primitive water conducting tissue tracheids. So then phloem contain the primitive food conducting tissue sieve cells. So these are the advanced vascular plants ಅಂತ ಕರಿತೀವಿ, because the xylem conduct a chief water conducting tissue trachea or vessel ಅಂತ ಕರೀತಾರೆ, ಟ್ಯೂಬ್ ತರ ಇರ್ತದೆ. A phloem contain the food conducting tissue that is called sieve tube cells, hence they are advanced. The advanced vascular tissues are present in the angiosperms, hence they are called advanced vascular tissues are present in the angiospermic plants. Then ಅಕ್ಕರೆನ್ಸ್ ಅಥವಾ ಕ್ಯಾರೆಕ್ಟರ್ಸ್ ಆಫ್ ದಿ ಡಿವಿಷನ್ angiosperm. angiosperm ದ ಕ್ಯಾರೆಕ್ಟರ್ಸ್ ಬಂದರೆ, ದೇರ್ ಆರ್ ಆಲ್ಮೋಸ್ಟ್ ಆಲ್ angiospermic plants ಆರ್ ವೆಲ್ ಡೆವಲಪ್ಡ್ ಪ್ಲಾಂಟ್ ಬಾಡಿ. ಪ್ಲಾಂಟ್ ಬಾಡಿ ಈಸ್ ಡಿಫರೆನ್ಸಿಯೇಟೆಡ್ ಇಂಟು ಎ ರೂಟ್, ದೆನ್ ಸ್ಟೆಮ್ ಅಂಡ್ ಲೀವ್ಸ್. ಪ್ಲಾಂಟ್ ಬಾಡಿ ವೆಲ್ ಡೆವಲಪ್ಮೆಂಟ್ ಆಗಿರ್ತದೆ, ದಟ್ ಕಂಟೈನ್ ದಿ ರೂಟ್, ಸ್ಟೆಮ್ ಅಂಡ್ ಲೀವ್ಸ್ ಇರ್ತವೆ. ಆಯಿತಾ. ರೂಟು ಆ್ಯಸ್ ಪಾಸಿಟಿವ್ಲಿ ಜಿಯೋಟ್ರೋಪಿಕ್, ಇಟ್ ಈಸ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದಿ ಸಾಯಿಲ್ ಕಡೆಗೆ ಬೆಳ್ಕೊಂಡು ಹೋಗ್ತಿರ್ತದೆ. ದೆನ್ ಆರ್ ನೆಗೆಟಿವ್ಲಿ ಫೋಟೋಟ್ರೋಪಿಕ್ ಅಂತ ಕರಿತೀವಿ. ಆ ರೂಟಲ್ಲೂ ಎರಡು ಥರ ರೂಟ್ ಇದೆ, ದಿ ಫೈಬ್ರಸ್ ರೂಟ್ ಸಿಸ್ಟಮ್ ಅಂಡ್ ಟ್ಯಾಪ್ ರೂಟ್ ಸಿಸ್ಟಮ್. ಟ್ಯಾಪ್ ರೂಟ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದಿ ಡೈಕಾಟ್ ಪ್ಲಾಂಟ್ಸ್ ಇರ್ತದೆ, ಫೈಬ್ರಸ್ ರೂಟ್ ಸಿಸ್ಟಮ್ ಪ್ರೆಸೆಂಟ್ ಇನ್ ದಿ ಮೊನೊಕಾಟ್ ಪ್ಲಾಂಟ್. ಇಟ್ ಈಸ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದಿ ಸಾಯಿಲ್. ಇಟ್ ಹೆಲ್ಪ್ಸ್ ಟು ಅಬ್ಸಾರ್ಪ್ಷನ್ ಅಂಡ್ ಆಂಕೋರೇಜ್. ಆಂಕೋರೇಜ್ ಅಂದರೆ ಫಿಕ್ಸೇಷನ್ ಆಫ್ ದಿ ಪ್ಲಾಂಟ್ ಬಾಡಿ ಟು ದಿ ಸಾಯಿಲ್. ಅಬ್ಸಾರ್ಪ್ಷನ್ ಆ್ಯಂಡ್ ಫಿಕ್ಸೇಷನ್ ಮಾಡುವಂಥ ಕೆಲಸನ ಆ ರೂಟ್ ಸಿಸ್ಟಮು ಮಾಡ್ತದೆ. ಇಟ್ ಈಸ್ ಆಲ್ವೇಸ್ ಗ್ರೋ ಟುವರ್ಡ್ಸ್ ದಿ ಸಾಯಿಲ್, ಹೆನ್ಸ್ ಇಟ್ ಈಸ್ ಕಾಲ್ಡ್ ಎ ಪಾಸಿಟಿವ್ಲಿ ಜಿಯೋಟ್ರೋಪಿಕ್. ದೆನ್ ಅಬೋವ್ ದಿ ಸಾಯಿಲ್ ದೇರ್ ಇಸ್ ಎ ಸೂಟ್ ಸಿಸ್ಟಮ್. ಪ್ಲಾಂಟ್ ಬಾಡಿನಲ್ಲಿ ಸೂಟ್ ಸಿಸ್ಟಮ್ ಇದೆ. ದಟ್ ಸೂಟ್ ಸಿಸ್ಟಮ್ ಕಂಟೈನ್ ದಿ ಸ್ಟೆಮ್. ಆ ಸೂಟ್ ಸಿಸ್ಟಮ್ ಏನಿದೆ, ಸ್ಟೆಮ್ ಇದೆ. ಸ್ಟೆಮ್ ಬಿಯರಿಂಗ್ ದಿ ಬ್ರಾಂಚಸ್, ಲೀವ್ಸ್, ಫ್ಲವರ್, then auxiliary buds. So there are fruits, they are present in the shoot system. Shoot system, the part plant grow above the soil, then towards the light. It is a positively phototropic or negatively zeotropic. Our shoot system ಅಥವಾ stem system ಪಾಸಿಟಿವ್ಲಿ ಫೋಟೋಟ್ರೋಪಿಕ್, ಲೈಟ್ ಕಡೆಗೆ ಬೆಳ್ಕೊಂಡು ಹೋಗ್ತದೆ. ಆರ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್, ಭೂಮಿ ಕಡೆಗೆ ಬೆಳೆಯೋದಿಲ್ಲ, ಅದು ಯಾವಾಗಲೂ ಲೈಟ್ ಕಡೆಗೆ ಬೆಳೆಯೋದು. ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಅಂತ ಕರಿತೀವಿ, ಆರ್ ನೆಗೆಟಿವ್ಲಿ ಜಿಯೋಟ್ರೋಪಿಕ್ ಅಂತ ಕರೀತಾರೆ. ಆ ಸೂಟ್ ಸಿಸ್ಟಮಲ್ಲಿ ಸ್ಟೆಮ್ ಇರ್ತದೆ, ಲೀಫ್ ಇರ್ತದೆ, ಬ್ರಾಂಚಸ್ ಇರ್ತದೆ, ದೆನ್ ಏನಿರ್ತದೆ ಬಡ್ಸ್, ಆಕ್ಸಿಲರಿ ಬಡ್ಸು, ಟರ್ಮಿನಲ್ ಬಡ್ಸು, ಫ್ರೂಟ್ಸು, ಫ್ಲವರು ಎಲ್ಲ ಅದರೊಳಗಡೆ ಇರ್ತದೆ. ಆಯಿತಾ. ನೆಕ್ಸ್ಟು ದಟ್ ಪ್ಲಾಂಟ್ ಬಾಡಿ ಆರ್
ದಿ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್. ಈ ಪ್ಲಾಂಟ್ಸ್ಗಳೇನಿರ್ತದೆ ವೆಲ್ ಡೆವಲಪ್ಡ್ ವ್ಯಾಸ್ಕ್ಯುಲರ್ ಟಿಶ್ಯೂಸ್ ಇರ್ತದೆ, ಎಕ್ಸೈಲಮ್ ಮತ್ತು ಫ್ಲೋಯಮ್ ಇರ್ತದೆ. ದೆನ್ ಫ್ರೂಟಲ್ಲಿ ಸರಿ ಅದು ಲೀಫು ಏನಾಗಿರ್ತದೆ ಐದರ್ ಬ್ರಾಡ್ ಲಮೈನ ಇರ್ತದೆ. ದೆನ್ ಲೀಫ್ ಅಟ್ಯಾಚ್ ಟು ದಿ ಇದು ಸ್ಟೆಮ್ ಆರ್ ಬ್ರಾಂಚಸ್ ವಿತ್ ಎ ಸ್ಟಾಕ್ ದಟ್ ಇಸ್ ಕಾಲ್ಡ್ ಪಿಟಿಯೋಲ್ ಅಂತ ಕರಿತೀವಿ. ಸೊ ದಿ ಬ್ರಾಡ್ ಲಮೈನ ಪ್ರೆಸೆಂಟ್ ಇನ್ ದಿ ಡೈಕಾಟ್ ಲೀಫಲ್ಲಿ ಇರ್ತದೆ. ನ್ಯಾರೋ ಲಮೈನ ಪ್ರೆಸೆಂಟ್ ಇನ್ ದಿ ಮೊನೋಕಾಟ್ ಲೀಫಲ್ಲಿ ಇರ್ತದೆ. ಆಯಿತಾ. ದಟ್ ಲೀಫ್ ಕಂಟೈನ್ ಎ ಮಿಡ್ರಿಪ್ ಇರ್ತದೆ. ದೆನ್ ಏನೋ ವೆನೇಷನ್ಸ್ ಇರ್ತದೆ. ಅದರಲ್ಲೂ ರೆಟಿಕ್ಯುಲೇಟ್ ವೆನೇಷನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಡೈಕಾಟ್ ಪ್ಲಾಂಟ್ಸ್. ರೆಟಿಕ್ಯುಲೇಟೆಡ್ ವೆನೇಷನ್ಸು ಡೈಕಾಟ್ ಪ್ಲಾಂಟಲ್ಲಿ ಇರ್ತದೆ. ದೆನ್ ಎ ಪ್ಯಾರಲಲ್ ವೆನೇಷನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಮೊನೋಕಾಟ್ ಪ್ಲಾಂಟ್ ಇರ್ತದೆ. ಪ್ಯಾರಲಲ್ ಅಂದ್ರೆ ಏನೋ ಮಿಡ್ರಿಬ್ನ ಅಕ್ಕಪಕ್ಕಕ್ಕೆ ದಿ ವೇನ್ಸ್ ಆರ್ ಪ್ರೆಸೆಂಟ್ ಇನ್ ದಿ ಪ್ಯಾರಲಲ್, ಅದು ಮೊನೋಕಾಟ್ ಲೀಫಲ್ಲಿ ಇರ್ತದೆ. ಆಯಿತಾ. ನೆಕ್ಸ್ಟು ದೆನ್ ಎ ಪ್ಲಾಂಟ್ ಬಾಡಿ ಕಂಟೈನ್ ದಿ sexual reproductive organs and any vegetative suit of the plant body a modified to meant for the reproduction, that is called flower anta karತೀವಿ. The flower is the sexual reproductive part because that a flower contain the sex organs ಅಥವಾ flower produce the sex organs. Which are the sex organs? The male sex organ is called androcium. Male sex organ ಅಂತ ಕರಿತೀವಿ ಆಂಡ್ರೋಸಿಯಂ ಅಂತ ಕರಿತೀವಿ. ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಕರೀತಾರೆ ಗೈನೋಸಿಯಂ ಅಂತ ಕರೀತಾರೆ. ಫೀಮೇಲ್ ಸೆಕ್ಸ್ ಆರ್ಗನ್ ಅಂತ ಕರೀತಾರೆ ಗೈನೋಸಿಯಂ ಅಂತ ಕರೀತಾರೆ. ದಟ್ ಈಸ್ ಎ ಫೀಮೇಲ್ ಸೆಕ್ಸ್ ಆರ್ಗನ್. ಅಂದರೆ ಆಂಡ್ರೋಸಿಯಂ ಪ್ರೊಡ್ಯೂಸ್ ದಿ ಎ ಮೇಲ್ ಗೆಮೆಟ್ ಇಸ್ ಕಾಲ್ಡ್ ಪೋಲಂಗ್ರೈನ್ಸ್. ಏನು ಪ್ರೊಡ್ಯೂಸ್ ಮಾಡ್ತದೆ? ಮೇಲ್ ಗೆಮೆಟ್ ಇಸ್ ಕಾಲ್ಡ್ ಪೋಲಂಗ್ರೈನ್ಸ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಗೈನೋಸಿಯಂ ಪ್ರೊಡ್ಯೂಸ್ ದಿ ಎ ಫೀಮೇಲ್ ಗೆಮೆಟ್ ಇಸ್ ಕಾಲ್ಡ್ ಎಗ್ ಆರ್ ಓವಮ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ಎಗ್ ಆರ್ ಓವಮ್ ಅನ್ನು ಪ್ರೊಡ್ಯೂಸ್ ಮಾಡ್ತದೆ. ದೆನ್ ಇಲ್ಲಿ ಸ್ಪೋರೋಫಿಟಿಕ್ ಜನ್ರೇಷನ್ ಅಂದರೆ ಪೋಲಂಗ್ರೈನ್ಸನ್ನು ಮೈಕ್ರೋಸ್ಪೋರ್ ಅಂತಲೂ ಕರೀತಾರೆ, ಎಗ್ಗಾರ್ ಓಮನ್ನು ಮೆಗಾಸ್ಪೋರ್ ಅಂತಲೂ ಕರಿತೀವಿ. ಇಲ್ಲಿ ಸ್ಪೋರೋಫಿಟಿಕ್, ಈಗ ಜಿಮ್ನೋಸ್ಪಮ್ಸಲ್ಲಿ ನಾನು ಹೇಳಿದೆ ದಿ ಮೈಕ್ರೋಸ್ಪೋರ್ ಆ್ಯಕ್ಟ್ಸ್ ಎಸ್ ಎ ಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತದೆ. ಏನೋ ಫೀಮೇಲ್ ಗೆಮೆಟ್ ಅಥವಾ ಎಗ್ಗಾರ್ ಓಮ್ ಫೀಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತದೆ, ಅದು ಮೆಗಾಸ್ಪೋರೋಫಿಲ್ ಅಂತ ಕರೆದೆ. ಆ ಮೆಗಾಸ್ಪೋರ್ ಆ್ಯಕ್ಟ್ಸ್ ಎಸ್ ಎ ಫೀಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತದೆ. ಅವು ಫ್ಯೂಸ್ ಆಗ್ಬಿಟ್ಟು ಏನಾಗ್ತದೆ ಝೈಗೋಟ್ ಬರ್ತದೆ. ಇಲ್ಲೂ ಅದೇ ಇವನ್ನ ಸ್ಪೋರ್ಸ್ ಅಂತಲೂ ಕರೀತಾರೆ. ಪೋಲಾಂಗ್ರೈನ್ಸನ್ನು ಮೈಕ್ರೋಸ್ಪೋರ್ ಅಂತಲೂ ಕರೀತಾರೆ, ಎಗ್ಗಾರ್ ಓಮನ್ನು ಮೆಗಾಸ್ಪೋರ್ ಅಂತಲೂ ಕರೀತಾರೆ. ಇವೆರಡೂ ಫ್ಯೂಸ್ ಆಗ್ಬಿಟ್ಟು ಏನಾಗ್ತದೆ ಝೈಗೋಟ್ ಬರ್ತದೆ. ಇಲ್ಲಿ ಸ್ಪೋರೋಫೈಟಿಕ್ ಜನ್ರೇಷನ್ನೇ ಡಾಮಿನೆಂಟು, ಬಟ್ ಇಲ್ಲಿ ಸೆಕ್ಸುವಲ್ ರೀಪ್ರೊಡಕ್ಷನ್ನೇ ಇರೋದು. ಯಾಕಂದರೆ ಇಲ್ಲಿ ಪೋಲಾಂಗ್ರೈನ್ಸ್ ಆ್ಯಕ್ಟ್ಸ್ ಎಸ್ ಎ ಮೇಲ್ ಗೆಮೆಟು, ಎಗ್ಗಾರ್ ಓಮ್ ಆ್ಯಕ್ಟ್ಸ್ ಎಸ್ ಎ ಫೀಮೇಲ್ ಗೆಮೆಟು. ಅವೆರಡೂ ಫ್ಯೂಸ್ ಆಗ್ಬಿಟ್ಟು ಏನಾಗ್ತದೆ ಝೈಗೋಟ್ ಬರ್ತದೆ. ಆ ಝೈಗೋಟ್ ಡೆವಲಪ್ಸ್ ಇಂಟು ಎಂಬ್ರಿಯೋ ಆಗ್ತದೆ. ಝೈಗೋಟ್ ಏನಾಗ್ತದೆ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಸೊ ದಟ್ ಎಂಬ್ರಿಯೋ ನಥಿಂಗ್ ಬಟ್ ಎ ಸೀಡ್. ಇನ್ ಏಂಜಿಯೋಸ್ಪರ್ಮ್ಸಲ್ಲಿ ಆಲ್ ಏಂಜಿಯೋಸ್ಪರ್ಮ್ಸ್ ಆರ್ ಪ್ರೊಡ್ಯೂಸ್ ದಿ ಸೀಡ್ಸ್. ಎಂಥ ಸೀಡ್ಸ್ ಅದು? ಕ್ಲೋಸ್ಡ್ ಸೀಡ್ಸ್. ಅದೇ ನೀವು ಜಿಮ್ನೋಸ್ಪರ್ಮ್ಸಲ್ಲಿ ಏನಂತ ಹೇಳಿದೆ? ನೇಕೆಡ್ ಸೀಡ್ಸ್ ಅಂತ ಹೇಳಿದೆ. ನೇಕೆಡ್ ಸೀಡ್ ಅಂದರೆ ಏನೋ? ದಟ್ ಸೀಡ್ಸ್ ಕೆನಾಟ್ ಬಿ ಕವರ್ಡ್ ವಿತ್ ದಿ ಫ್ರೂಟ್. ಇಲ್ಲಿ ಸೀಡ್ ಕವರ್ಡ್ ವಿತ್ ದಿ ಫ್ರೂಟಿಂದ ಕವರ್ಡ್ ಆಗಿರೋದು ಅವನ್ನ ಕ್ಲೋಸ್ಡ್ ಸೀಡ್ಸ್ ಅಂತ ಕರಿತೀವಿ. ಆವೃತ ಬೀಜಗಳ ಸಸ್ಯಗಳನ್ನ ಕರಿತೀವಿ. ಯಾಕೆ ಅಂತಂದರೆ ಸೊ ಇಲ್ಲಿ ಗೈನೋಸಿಯಂ ಕಂಟೈನ್ ದಿ ಓವರಿ. ಗೈನೋಸಿಯಮಲ್ಲಿ ಇರ್ತದೆ ಓವರಿ ಇರ್ತದೆ. ಬೇಸಲ್ ಬಲ್ಜುಡ್ ಪಾರ್ಟನ್ನು ಅಂತ ಕರೀತಾರೆ ಓವರಿ ಅಂತ ಕರೀತಾರೆ. ಬೇಸಲ್ ಬಲ್ಜುಡ್ ಗೈನೋಸಿಯಂನ ಬೇಸಲ್ ಪಾರ್ಟನ್ನು ಓವರಿ ಅಂತ ಕರೀತಾರೆ. ಆ ಓವರಿ ಒಳಗಡೆ ಏನಿರ್ತದೆ? ಓವ್ಯೂಲ್ಸ್ ಇರ್ತವೆ. ಓವರಿ ಕಂಟೈನ್ ದಿ ಓವ್ಯೂಲ್ಸ್. ಆಫ್ಟರ್ ದಿ ಫರ್ಟಿಲೈಸೇಷನ್ ಓವರಿ ಒಳಗಡೆ ಏನಿದೆ? ಓವ್ಯೂಲ್ಸ್ ಇದೆ ಅಥವಾ ಎಗ್ ಇದೆ. ಆ ಓವ್ಯೂಲ್ಸ್ಗಳಿಂದ ಆಫ್ಟರ್ ದಿ ಫರ್ಟಿಲೈಸೇಷನ್ ಆದಮೇಲೆ ಸೀಡ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಓವರಿ ಏನಾಗ್ತದೆ? ಎ ಫ್ರೂಟ್ ಆಗಿ ಡೆವಲಪ್ಮೆಂಟ್ ಆಗಿರ್ತದೆ. ಹೆನ್ಸ್ ದಿ ಸೀಡ್ಸ್ ಆರ್ ಕವರ್ಡ್ ಬೈ ದಿ ಫ್ರೂಟಿಂದ ಸೀಡು ಕವರ್ಡ್ ಆಗಿರ್ತದೆ ಆಯಿತಾ. ಹೆನ್ಸ್ ದಿ ಕ್ಲೋಸ್ಡ್ ಸೀಡೆಡ್ ಪ್ಲಾಂಟ್ಸ್ ಅಂತ ಕರಿತೀವಿ. ನೆಕ್ಸ್ಟು ಆ ಒಂದು ಝೈಗೋಟು ಏನಾಗ್ತದೆ? ಇವೆರಡು ಏನು ಸೀಡ್ ಒಳಗಡೆ ಝೈಗೋಟು ಡೆವಲಪ್ಮೆಂಟ್ ಆಗ್ತಿರ್ತದೆ. ದಟ್ ಈಸ್ ಕಾಲ್ಡ್ ಎಂಬ್ರಿಯೋ ಆಗಿ ಡೆವಲಪ್ಮೆಂಟ್ ಆಗಿದೆ. ದಿ ಏಂಜಿಯೋಸ್ಪರ್ಮಿಕ್ ಸೀಡ್ಸನ್ನು ನಾವು ಎಂಬ್ರಿಯೋ ಆಫ್ ದಿ ಏಂಜಿಯೋಸ್ಪರ್ಮ್ ಅಂತಲೇ ಕರಿತೀವಿ. ಎಂಬ್ರಿಯೋ ಆಫ್ ದಿ ಏಂಜಿಯೋಸ್ಪರ್ಮ್ ಅಂತ ಅದನ್ನು ಕರೀತಾರೆ. ಹಂಗಾಗಿ ಏನಾಗ್ತಿರ್ತದೆ? ಅದು ಎಂಬ್ರಿಯೋ ಓವರ್ ಫ್ರೂಟ್ ಒಳಗಡೆ ಡೆವಲಪ್ಮೆಂಟ್ ಆಗ್ತಿರ್ತದೆ. ಆ ಎಂಬ್ರಿಯೋನಲ್ಲಿ ಎರಡು ಪಾರ್ಟು. ಒಂದು ಯಾವುದು? ರ್ಯಾಡಿಕಲ್ ಆ್ಯಂಡ್ ಪ್ಲ್ಯೂಮ್ಯೂಲ್. ರ್ಯಾಡಿಕಲ್ ಆ್ಯಂಡ್ ಪ್ಲ್ಯೂಮ್ಯೂಲ್. ರ್ಯಾಡಿಕಲ್ಲು ಫಸ್ಟ್ ಜರ್ಮಿನೇಟಿಂಗ್ ಪಾರ್ಟ್ ಆಫ್ ದಿ ಯಾವುದು ಸೀಡ್. ನೀವು ಮೊಳಕೆ ಕಟ್ಟಾಗ ನೋಡಿ, ಮೊಳಕೆ ಅಂತ ಮೊದಲು ಬರ್ತದಲ್ಲ, ಅದೇ ರ್ಯಾಡಿಕಲ್ಲು ಆಯಿತಾ. ಆಮೇಲೆ ಒಂದು 2 ದಿವಸ 3 ದಿವಸ ಲೇಟಾಗಿ ಮೇಲಕ್ಕೆ ಒಂದು ಸೂಟ್ ಸಿಸ್ಟಮ್ ಬರ್ತದೆ, ಅದೇ
ಪ್ಲ್ಯೂಮ್ಯೂಲ್ ಸೊ ಆ ಸೀಡನಲ್ಲಿ ಅಥವಾ ಸೀಡನ್ನು ಎಂಬ್ರಿಯೋ ಅಂತ ಕರಿತೀವಿ. ಆ ಎಂಬ್ರಿಯೋನಲ್ಲಿ ಎರಡು ಪಾರ್ಟ್ ಇದೆ. ಒಂದು ರ್ಯಾಡಿಕಲ್ ಅಂತ ಒಂದು ಪಾರ್ಟ್ ಇದೆ. ಒಂದು ಯಾವುದಿದೆ, ರ್ಯಾಡಿಕಲ್ ಅಂತ ಕರಿತೀವಿ. ರ್ಯಾಡಿಕಲ್ ಏನಾಗ್ತಿರ್ತದೆ, ಆಫ್ಟರ್ ದಿ ಜರ್ಮಿನೇಷನ್ ಡೆವಲಪ್ಸ್ ಇಂಟು ರೂಟ್ ಸಿಸ್ಟಮ್ ಆಗ್ತದೆ. ಆಮೇಲೆ ಏನಾಗ್ತದೆ, ಫ್ಲಿಮ್ಯೂಲ್ ಅಂತ ಒಂದು ಪಾರ್ಟ್ ಇದೆ. ಆಫ್ಟರ್ ದಿ ಜರ್ಮಿನೇಷನ್ ದಟ್ ವಿಲ್ ಬಿ ಡೆವಲಪ್ಸ್ ಇಂಟು ಸೂಟ್ ಸಿಸ್ಟಮ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಸೊ ರೂಟು ಯಾವಾಗಲೂ ಗ್ರೋ ಟುವರ್ಡ್ಸ್ ದಿ ಸಾಯಿಲ್ ಕಡೆಗೆ ಬೆಳ್ಕೊಂಡು ಹೋಗ್ತದೆ. ಇಟ್ ಈಸ್ ಎ ಪಾಸಿಟಿವ್ಲಿ ಜಿಯೋಟ್ರೋಪಿಕ್ ಅಂತ ಕರಿತೀವಿ. ಸೂಟ್ ಸಿಸ್ಟಮು ಲೈಟ್ ಕಡೆಗೆ ಬೆಳ್ಕೊಂಡು ಹೋಗ್ತದೆ. ಅದಕ್ಕೆ ಇದನ್ನೇ ಅಂತ ಕರಿತೀವಿ ಪಾಸಿಟಿವ್ಲಿ ಫೋಟೋಟ್ರೋಪಿಕ್ ಅಂತ ಕರೀತಾರೆ. ಆ ಸೂಟ್ ಸಿಸ್ಟಮಲ್ಲಿ ಏನಿರ್ತದೆ, ಸ್ಟೆಮ್ಮು, ಬ್ರಾಂಚಸ್ಸು, ಲೀಫು, ಫ್ಲವರು, ಫ್ರೂಟ್ಸು ಇವೆಲ್ಲ ಲೊಕೇಟ್ ಆಗಿರ್ತದೆ. ಆಯಿತಾ. ಹಾಗಾಗಿ ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ದಿ ಏಂಜಿಯೋಸ್ಪರ್ಮ್. ಏಂಜಿಯೋಸ್ಪರ್ಮ್ನ ಕ್ಯಾರೆಕ್ಟರ್ಸು. ದಿ ಡಿವಿಷನ್ ಏಂಜಿಯೋಸ್ಪರ್ಮನ ಏನು ಮಾಡ್ತಾರೆ ಅಂತಂದರೆ, ಮೇಯ್ನಾಗಿ ಎರಡು ಕ್ಲಾಸ್ ಆಗಿ ಡಿವೈಡ್ ಮಾಡ್ತಾರೆ. ಡಿವಿಷನ್ ಏಂಜಿಯೋಸ್ಪರ್ಮ್ ಈಸ್ ಮೇನ್ಲಿ ಡಿವೈಡೆಡ್ ಇಂಟು ಟೂ ಕ್ಲಾಸಸ್. ಕ್ಲಾಸಿಫಿಕೇಶನ್ ಆಫ್ ಏಂಜಿಯೋಸ್ಪರ್ಮ್, ಕ್ಲಾಸಿಫಿಕೇಶನ್ ಆಫ್ ಏಂಜಿಯೋಸ್ಪರ್ಮ್ ಅಥವಾ ಡಿವಿಷನ್ ಏಂಜಿಯೋಸ್ಪರ್ಮ್. ಏಂಜಿಯೋಸ್ಪರ್ಮನ್ನು ಎರಡು ಕ್ಲಾಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಆನ್ ದಿ ಬೇಸ್ ಆಫ್ ನಂಬರ್ ಆಫ್ ಕಾಟೆಡನ್ಸ್. ಆ ಸೀಡಲ್ಲೂ ಎರಡು ಕಾಟೆಡನ್ಸ್ ಇರ್ತದೆ. ಆಯಿತಾ. ಸೊ ದಿ ಡೈಕಾಟಲಿಡನೆ ಆ್ಯಂಡ್ ದೆನ್ ಮೊನೊಕಾಟಲಿಡನೆ. ಡೈಕಾಟಲಿಡನೆ ಮತ್ತು ಮೊನೊಕಾಟಲಿಡನೆ ಅಂತ ಡೈಕಾಟ್ ಪ್ಲಾಂಟ್ಸ್, ಮೊನೊಕಾಟ್ ಪ್ಲಾಂಟ್ಸ್ ಅಂತ ಮಾಡೋದು. ಡೈಕಾಟಲಿಡನೆ ಮತ್ತು ಮೊನೊಕಾಟಲಿಡನೆ. ಕ್ಲಾಸ್ ಡೈಕಾಟಲಿಡನೆ ಆ್ಯಂಡ್ ದೆನ್ ಕ್ಲಾಸ್ ಮೊನೊಕಾಟಲಿಡನೆ. ಆಯಿತಾ. ಕ್ಲಾಸ್ ಡೈಕಾಟಲಿಡನಲ್ಲಿ ಸೀಡ್ಸ್ ಆರ್ ಮೇಡ್ ಆಫ್ ಟೂ ಕಾಟೆಡನ್ಸ್. ಎಷ್ಟು ಸೀಡ್ಸ್ ಆರ್ ಮೇಡ್ ಆಫ್ ಟೂ ಕಾಟೆಡನ್ಸ್. ಸೀಡ್ಸಲ್ಲಿ ಎರಡು ಕಾಟಿಲಿಡನ್ಸ್ಗಳು ಇರ್ತವೆ. ಇಂದ ಕಾಟಿಲಿಡನ್ಸ್ ಅಂದರೆ ಎರಡು ಬೀಜದಳಗಳು. ನೀವು ಕಡಲೆಕಾಯಿ ಪಪ್ಪು ನೋಡಿರ್ಬೋದು, ಅಥವಾ ಉದ್ದು ಅವರೇ ಹೆಸರನ್ನು ನೀವು ಬೇಳೆಗಳು ಅಂತ ಹೇಳ್ತೀರ. ಅದನ್ನು ಒಡೆದಾಗ ಏನಾಗ್ತದೆ, ಎರಡು ಬೇಳೆಗಳು ಬರ್ತಿರ್ತವೆ. ಕಡಲೆಕಾಯಿನ ನೀವು ಜಸ್ಟ್ ಅದನ್ನು ಬ್ರೇಕ್ ಮಾಡಿದ್ರೆ ಎರಡು ಓಳುಗಳು ಬರ್ತಿರ್ತವೆ. ಅವೇ ಕಾಟಿಲಿಡನ್ಸ್ಗಳು. ಎರಡು ಕಾಟಿಲಿಡನ್ಸಿಂದ ಸೀಡು ಫಾರ್ಮ್ ಆಗಿರೆ, ದಟ್ ಈಸ್ ಕಾಲ್ಡ್ ಡೈಕಾಟ್ ಸೀಡ್. ದೇ ಆರ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಡೈಕಾಟ್ ಪ್ಲಾಂಟ್ಸಲ್ಲಿ ಮಾತ್ರ ಇರ್ತದೆ. ಮೊನೊಕಾಟೆಡನ್ಸ್ ಅಂತಂದರೆ ಸೀಡ್ಸ್ ಆರ್ ಮೇಡ್ ಆಫ್ ಸಿಂಗಲ್ ಕಾಟೆಡನ್. ಮೊನೊಕಾಟೆಡನ್ನಲ್ಲಿ ಸೀಡ್ಸು ಒಂದೇ ಕಾಟೆಡನ್ಸಿಂದ ಫಾರ್ಮ್ ಆಗಿರ್ತದೆ. ಸೊ ಅವು ಬ್ರೇಕ್ ಮಾಡಿದ್ರೆ ಪುಡಿ ಆಗ್ಬಿಡ್ತದೆ, ಫ್ಲೋರ್ ಬಂದ್ಬಿಡ್ತದೆ. ಈಗ ಡೈಕಾಟ್ ಪ್ಲಾಂಟ್ಸ್ಗಳಿಗೆ ಎಕ್ಸಾಂಪಲ್ ಯಾವುದು, ಮ್ಯಾಂಗೋ, ಇದು ಗ್ರೀನ್ ಗ್ರಾಮು, ಬ್ಲ್ಯಾಕ್ ಗ್ರಾಮು, ಹಾರ್ಸ್ ಗ್ರಾಮು, ಗ್ರೌನಟ್ಟು, ಆಯಿತಾ, ನೀಮು, ಇವೆಲ್ಲ ಯಾವುದು ಡೈಕಾಟೆಡನ್ಸ್ ಪ್ಲಾಂಟ್ಸ್ಗಳು. ಮೊನೊಕಾಟೆಡನ್ ಪ್ಲಾಂಟ್ಸ್ಗಳನ್ನು ಸೀಡ್ಸ್ ಆರ್ ಮೇಡ್ ಆಫ್ ಸಿಂಗಲ್ ಕಾಟೆಡನ್ಸಿಂದ ಫಾರ್ಮ್ ಆಗಿರ್ತದೆ. ಅದಕ್ಕೆ ಎಕ್ಸಾಂಪಲ್ಸ್ ಯಾವುದು, ಪ್ಯಾಡಿ, ರಾಗಿ, ಜಾವರು, ಕೋಕೋನಟ್ಟು, ಬನಾನಾ, ಬ್ಯಾಂಬೂ, ಗ್ರಾಸಸ್ಸು, ಆಯಿತಾ, ಅರೆಕಾನಟ್ಟು, ಆಯಿತಾ, ಇವೆಲ್ಲ ಯಾವುದು ಮೊನೊಕಾಟೆಡನ್ಸ್ ಪ್ಲಾಂಟ್ಸ್ಗೆ ಎಕ್ಸಾಂಪಲ್. ಆಯಿತಾ. ಡೈಕಾಟ್ಸ್ ಅಂತಂದ್ರೇನು, ದಿ ಸೀಡ್ಸ್ ವಿಚ್ ಆರ್ ಮೇಡ್ ಆಫ್ ಟೂ ಕಾಟೆಡನ್ಸಿಂದ ಫಾರ್ಮ್ ಆಗಿದೆ, ಅದನ್ನು ಡೈಕಾಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ದಿ ಪ್ಲಾಂಟ್ ಸೀಡ್ಸ್ ಆರ್ ಮೇಡ್ ಆಫ್ ಸಿಂಗಲ್ ಕಾಟೆಡನ್ಸಿಂದ ಫಾರ್ಮ್ ಆಗಿದ್ರೆ ಮೊನೊಕಾಟೆಡನ್ಸ್ ಅಂತೇಳಿ ಕರಿತೀವಿ. ಸೊ ದಿಸ್ ಆರ್ ದಿ ಕ್ಲಾಸಿಫಿಕೇಶನ್ ಆಫ್ ದಿ ಏಂಜಿಯೋಸ್ಪರ್ಮ್. ಡಿವಿಷನ್ ಏಂಜಿಯೋಸ್ಪರ್ಮ್ನ ಎರಡು ಕ್ಲಾಸಾಗಿ ಡಿವೈಡ್ ಮಾಡೋದು, ಡೈಕಾಟೆಡನೆ ಆ್ಯಂಡ್ ಮೊನೊಕಾಟಲಿಡನೆ ಅಂತ ಕರೀತಾರೆ. ಆಯಿತಾ. ಇಷ್ಟು ಅರ್ಥ ಆಯ್ತಾ ನಿಮಗೆ. ನೆಕ್ಸ್ಟು ಯಾವುದು, ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರಿತೀವಿ. ಈ ಆಲ್ಟರ್ನೇಷನ್ ಆಫ್ ಜನರೇಷನ್ ಏನೋ, ದಿ ಆರ್ಗ್ಯಾನಿಸಮ್ಸಲ್ಲಿ, ಆಯಿತಾ, ಆಲ್ಟರ್ನೇಷನ್ ಆಫ್ ಜನರೇಷನ್ ಅಂತ ಕರೀತಾರೆ. ಆಲ್ಟರ್ನೇಷನ್ ಆಫ್ ಜನರೇಷನ್ ಅಥವಾ ಆಲ್ಟರ್ನೇಟ್ ಆಫ್ ಲೈಫ್ ಸೈಕಲ್ ಅಂತಲೂ ಕರೀತಾರೆ. ನಾನು ಆಗಲೇ ಹೇಳಿದೆ ನಿಮಗೆ, ಆಲ್ಗೆ, ಬ್ರಯೋಫೈಟ್ಸು, ಟೆರಿಡೋಫೈಟ್ಸು ಮತ್ತು ಜಿಮ್ನೋಸ್ಪಮ್ಸು. ಅದರಲ್ಲೂ ಬ್ರಯೋಫೈಟ್ಸು, ಟೆರಿಡೋಫೈಟ್ಸಲ್ಲಂತೂ ಆಲ್ಟರ್ನೇಷನ್ ಆಫ್ ಜನರೇಷನ್ನು ಇದ್ದೇ ಇರ್ತದೆ. ಆಯಿತಾ. ಎಲ್ಲ ಪ್ಲ್ಯಾಂಟ್ಸಲ್ಲೂ ಇದೆ. ಆ ಆಲ್ಟರ್ನೇಷನ್ ಆಫ್ ಜನರೇಷನ್ ಇನ್ ದಿ ಪ್ಲ್ಯಾಂಟ್ಸನ್ನು ಅಥವಾ ಆರ್ಗ್ಯಾನಿಸಮ್ಸನ್ನು ಮೇಯ್ನಾಗಿ 3 ಟೈಪ್ಸಾಗಿ ಡಿವೈಡ್ ಮಾಡ್ತಾರೆ. ಒಂದು ಆ್ಯಪ್ಲೋಬಯಾಂಟಿಕ್ ಲೈಫ್ ಸೈಕಲ್, ಆಯಿತಾ. ಇನ್ನೊಂದು ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್, another one aplodiplobiantic life cycle. ಲೈಫ್ ಸೈಕಲ್ ಅಂತಲೂ ಕರೀತಾರೆ. ಸೊ ಈ ಆಲ್ಟರ್ನೇಷನ್ ಆಫ್ ಜನರೇಷನಲ್ಲಿ 3 ಟೈಪ್ಸ್ ಆಫ್ ಲೈಫ್ ಸೈಕಲ್ ಇದೆ. ಒಂದು ಆ್ಯಪ್ಲೋಬಯಾಂಟಿಕ್ ಲೈಫ್ ಸೈಕಲ್, ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್,
ಇನ್ನೊಂದು ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಹಾಲ್ಗೆ. ಆಯಿತಾ, ಆಲ್ಗೆಗಳಲ್ಲಿ ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಅಂದರೆ ಆಪ್ಲೈಡ್ ಫೇಸ್. ಆಪ್ಲೈಡ್ ಅಂತಂದ್ರೆ ಏನೋ ಸಿಂಗಲ್ ಸೆಟ್ಸ್ ಆಫ್ ಕ್ರೋಮೋಸೋಮ್ ಇರುವಂಥ ಇದೆ, ಅದು ಫೇಸೇ ಜಾಸ್ತಿ. ಅಲ್ಲೇನಾಗ್ತಿರ್ತದೆ, ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಆಪ್ಲೈಡ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಆಪ್ಲೈಡ್ ಸ್ಪೋರ್ಸ್ ಏನಾಗ್ತದೆ, ಜರ್ಮಿನೇಟ್ ಆಗಿಬಿಟ್ಟು ದಿ ಜ್ಯೂಸ್ ಸ್ಪೋರ್ಸನ್ನು ಪ್ರೊಡ್ಯೂಸ್, ಅದು ಜ್ಯೂಸ್ ಸ್ಪೋರ್ಸು ಆಪ್ಲೈಡ್ ಸ್ಪೋರ್ಸೆ. ಆ ಜ್ಯೂಸ್ ಸ್ಪೋರ್ಸ್ಗಳೇನಾಗ್ತವೆ, ಫ್ಯೂಸ್ ಆಗ್ಬಿಟ್ಟು ಝೈಗೋಟ್ ಬರ್ತದೆ. ಝೈಗೋಟಿಂದ ಏನಾಗ್ತದೆ, ತಿರ್ಗಾ ಸ್ಪೋರೋಫೈಟ್ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಸ್ಪೋರ್ಸು ಆಪ್ಲೈಡ್ ಸ್ಪೋರ್ ಆಗಿರ್ತದೆ. ದೆನ್ ಏನಾಗ್ತದೆ, ಜ್ಯೂಸ್ ಸ್ಪೋರ್ಸ್, ಆಪ್ಲೈಡ್ ಜ್ಯೂಸ್ ಸ್ಪೋರ್ಸ್ ಆಗ್ತದೆ. ಆಪ್ಲೈಡ್ ಜ್ಯೂಸ್ ಸ್ಪೋರ್ಸ್ ತಿರ್ಗಾ ಫ್ಯೂಸ್ ಆಗ್ಬಿಟ್ಟು ಮೇಲ್ ಆ್ಯಂಡ್ ಫೀಮೇಲ್ ಗೆಮೆಟ್ ಆಗೋದು ಐಸೋಗೆಮೆಟ್ಸಿಕ್ ಅಂತ ಕರಿತೀವಿ. ಅವು ಫ್ಯೂಸ್ ಆಗ್ಬಿಟ್ಟು ತಿರ್ಗಾ ಝೈಗೋಟ್ ಬರ್ತದೆ. ಝೈಗೋಟಿಂದ ತಿರ್ಗಾ ಆಪ್ಲೈಡು ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿನೇ ಪ್ರೊಡ್ಯೂಸ್ ಆಗ್ತದೆ. ಆಯಿತಾ, ಹಿಂಗೆ ಆಪ್ಲೈಡ್ ಫೇಸೇ ಅದು ಸೈಕ್ಲಿಂಗ್ ಆಗ್ತಿದ್ರೆ ಅದನ್ನು ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್, ಅದು ಆಲ್ಗೆನಲ್ಲಿರೋದು. ಆಯಿತಾ, ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಅಂದರೆ ಜಿಮ್ನೋಸ್ಪಮ್ಸ್ ಮತ್ತು ಏಂಜಿಯೋಸ್ಪಮ್ಸಲ್ಲಿ. ಜಿಮ್ನೋಸ್ಪಮ್ಸ್ ಮತ್ತು ಏಂಜಿಯೋಸ್ಪಮ್ಸಲ್ಲಿ ಏನೋ ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಇದೆ. ಡಿಪ್ಲಾಯ್ಡ್ ಫೇಸು, ಅದರಲ್ಲಿ ಪ್ಲಾಂಟ್ ಬಾಡಿ ಡಿಪ್ಲಾಯ್ಡ್ 2n ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಎಷ್ಟಿರ್ತದೆ, 2n ನಂಬರ್ ಆಫ್ ಕ್ರೋಮೋಸೋಮ್ಸೇ ಇರ್ತದೆ. ಆಪ್ಲೈಡ್ ನಂಬರ್ ಆಫ್ ಕ್ರೋಮೋಸೋಮ್ಸು ಗೆಮೆಟ್ಸಲ್ಲಿ ಇರೋದು, ಕೆಲವು ಸ್ಪೋರ್ಟ್ಸ್ಗಳಲ್ಲಿ ಇರೋದು ಅದು. ಆಯಿತಾ, ಪ್ಲಾಂಟ್ ಬಾಡಿನಲ್ಲಿ ಎಲ್ಲ ಸೊಮ್ಯಾಟಿಕ್ ಸೆಲ್ಸಲ್ಲಿ, ನಮ್ಮ ಬಾಡಿ ಸೆಲ್ಸ್ಗಳಲ್ಲೂ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸು. ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸನ್ನು ನಾವು ಹ್ಯೂಮನ್ ಬೀಯಿಂಗ್ ಕಂಪೇರ್ ಮಾಡಿದ್ರೆ 46 ನಂಬರ್ ಆಫ್ ಡಿಪ್ಲಾಯ್ಡ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಗೆಮೆಟ್ಸಲ್ಲಾದರೆ ಸ್ಪರ್ಮು ಮತ್ತು ಓಮ್ನಲ್ಲಿ ಇರಲ್ಲ, ಅರ್ಧ 23 ನಂಬರ್ ಆಫ್ ಕ್ರೋಮೋಸೋಮ್ಸ್ ಇರ್ತದೆ. ಆಯಿತಾ, ಹಂಗೆ ಡಿಪ್ಲಾಯ್ಡ್ ಫೇಸೇ ಡಾಮಿನೇಟ್ ಆಗಿರ್ತದೆ. ಹೇಳಿದ್ವಾ, ಜಿಮ್ನೋಸ್ಪಮ್ಸಲ್ಲಿ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಪ್ರೊಡ್ಯೂಸ್ ಆಗ್ತದೆ. ಆ ಸ್ಪೋರೋಫೈಟಿಕ್ ಪ್ಲಾಂಟ್ ಬಾಡಿ ಏನು ಮಾಡ್ತದೆ, ಏನು ಮಾಡ್ತದೆ, ಅದು ಮೈಕ್ರೋಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಮೈಕ್ರೋಸ್ಪೋರ್ಸು ಆಪ್ಲೈಡ್ ಆಗಿರ್ತದೆ. ಮತ್ತು ಮೆಗಾಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಆ ಮೆಗಾಸ್ಪೋರ್ಸು ಆಪ್ಲೈಡ್ ಆಗಿರ್ತದೆ. ಅವೆರಡು ಫ್ಯೂಸ್ ಆದಾಗ ನಾನು ಹೇಳಿದೆ, ಜಿಮ್ನೋಸ್ಪಮ್ಸಲ್ಲಿ ಮೈಕ್ರೋಸ್ಪೋರು ಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತದೆ, ಮೆಗಾಸ್ಪೋರು ಫೀಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತದೆ. ಅವೆರಡು ಏನಾಗ್ತವೆ, ಫ್ಯೂಸ್ ಆಗ್ಬಿಟ್ಟು ಝೈಗೋಟ್ ಬರ್ತದೆ. ಝೈಗೋಟಿಂದ ಏನಾಗ್ತದೆ, ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ಬಿಟ್ಟು ಡಿಪ್ಲಾಯ್ಡ್ ಸ್ಪೋರೋಫೈಟ್ ಬರ್ತದೆ. ಹಾಗೇನಾಗ್ತದೆ, ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ಲೇ ಡಾಮಿನೇಟ್ ಆಗಿರ್ತದೆ. ಇದನ್ನು ಬೇಕಾದ್ರೆ ನಿಮಗೆ ಬರೆದ್ರೆ ನೋಡಿಲಿ, ಸ್ಪೋರೋಫೈಟ್. ಆ ಸ್ಪೋರೋಫೈಟ್ ಏನಿದು ಡಿಪ್ಲಾಯ್ಡ್ ಕಂಡೀಷನ್ಲಿದೆ. ಆ ಡಿಪ್ಲಾಯ್ಡ್ ಸ್ಪೋರೋಫೈಟ್ ಏನಾಗ್ತಾ ಇದೆ, ದೆನ್ ಏನು ಪ್ರೊಡ್ಯೂಸ್ ಮಾಡ್ತಾ ಇದೆ, ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಿದೆ. ಆ ಸ್ಪೋರ್ ಏನಾಗ್ತಾ ಇದೆ, ದೆನ್ ಜರ್ಮಿನೇಟ್ ಆಗಿಬಿಟ್ಟು ಏನಾಗ್ತಾ ಇದೆ, ಗೆಮೆಟೋಫೈಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ, ಸರಿ, ಗೆಮೆಟೋಫೈಟಲ್ಲ, ಸ್ಪೋರೋಫೈಟು ಎರಡು ಥರ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತದೆ. ಸ್ಪೋರೋಫೈಟು ಅಂದರೆ ಆ ಪ್ಲಾಂಟ್ ಬಾಡಿ ಎರಡು ಥರ ಸ್ಪೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆ ಎರಡು ಸ್ಪೋರ್ಸ್ ಯಾವುದು, ಒಂದು ಮೈಕ್ರೋಸ್ಪೋರ್ಸು, ಇನ್ನೊಂದು ಮೆಗಾಸ್ಪೋರ್ಸು. ಇವೆರಡು ಆಪ್ಲೈಡೆ. ಮೈಕ್ರೋಸ್ಪೋರು ಆಪ್ಲೈಡು, ಮೆಗಾಸ್ಪೋರು ಆಪ್ಲೈಡು. ಈಗ ಮೈಕ್ರೋಸ್ಪೋರು ಮತ್ತು ಮೆಗಾಸ್ಪೋರು ಎರಡು ಫ್ಯೂಸ್ ಆದಾಗ ಏನಾಗ್ತಾ ಇದೆ, ಝೈಗೋಟ್ ಬರ್ತಾ ಇದೆ. ಏನು ಬರ್ತಾ ಇದೆ, ಝೈಗೋಟ್ ಏನೋ ಏನೋದು ಡಿಪ್ಲಾಯ್ಡು. ಈ ಝೈಗೋಟ್ ಏನಾಗ್ತಿದೆ, ಜರ್ಮಿನೇಟ್ ಆಗ್ಬಿಟ್ಟು ಅದು ಡೆವಲಪ್ಸ್ ಇಂಟು ಎಂಬ್ರಿಯೋ ಆಗ್ತಾ ಇದೆ. ಏನಾಗ್ತಾ ಇದೆ, ಎಂಬ್ರಿಯೋ. ಆ ಎಂಬ್ರಿಯೋ ಏನಾಗ್ತಿದೆ, ಫರ್ದರ್ ಡೆವಲಪ್ಸ್ ಇಂಟು ಅದು ಡಿಪ್ಲಾಯ್ಡು ಎಂಬ್ರಿಯೋ. ಅದೇನಾಗ್ತದೆ ಮುಂದೆ ಸ್ಪೋರೋಫೈಟ್ ಆಗಿ. ನೋಡಿ ಇಲ್ಲಿ ಆಪ್ಲೈಡ್ ಫೇಸು ಕಡಿಮೆನೇ ಇರೋದು. ನೋಡಿ ಇಲ್ಲಿ ಸ್ಪೋರೋಫೈಟು ಡಿಪ್ಲಾಯ್ಡು. ಆ ಡಿಪ್ಲಾಯ್ಡ್ ಸ್ಪೋರೋಫೈಟಿಂದ ಎರಡು ಥರ ಸ್ಪೋರ್ ಬರ್ತಾ ಇದೆ. ಮೈಕ್ರೋಸ್ಪೋರು ಅದು ಆಪ್ಲೈಡು, ಮೆಗಾಸ್ಪೋರು ಆಪ್ಲೈಡು. ಮೈಕ್ರೋಸ್ಪೋರು ಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ, ಮೆಗಾಸ್ಪೋರು ಫೀಮೇಲ್ ಗೆಮೆಟ್ ಥರ ಆ್ಯಕ್ಟ್ ಮಾಡ್ತಾ ಇದೆ. ಅವೆರಡು ಫ್ಯೂಸ್ ಆದಾಗ ಏನಾಗ್ತಾ ಇದೆ, ಡಿಪ್ಲಾಯ್ಡ್ ಝೈಗೋಟ್ ಬರ್ತಾ ಇದೆ. ಡಿಪ್ಲಾಯ್ಡ್ ಝೈಗೋಟು ಒಂದು ಎಂಬ್ರಿಯೋ ಡೆವಲಪ್ಮೆಂಟ್ ಆಗ್ಬಿಟ್ಟು ಅದು ಡಿಪ್ಲಾಯ್ಡ್ ಕಂಡೀಷನ್ನು. ತಿರ್ಗಾ ಆ ಡಿಪ್ಲಾಯ್ಡ್ ಎಂಬ್ರಿಯೋದಿಂದ ಏನಾಗ್ತದೆ, ಡಿಪ್ಲಾಯ್ಡ್ ಸ್ಪೋರೋಫೈಟೇ ಬರ್ತಾ ಇದೆ. ತಿರ್ಗಾ ಡಿಪ್ಲಾಯ್ಡ್ ಸ್ಪೋರೋಫೈಟಿಂದ ಆಪ್ಲೈಡ್ ಮೈಕ್ರೋಸ್ಪೋರ್ ಪ್ರೊಡ್ಯೂಸ್ ಆಗ್ತಾಯಿದೆ, ಆಪ್ಲೈಡ್ ಮೆಗಾಸ್ಪೋರ್ ಪ್ರೊಡ್ಯೂಸ್ ಆಗ್ತಾಯಿದೆ. ಅವೆರಡು ಫ್ಯೂಸ್ ಆಗ್ಬಿಟ್ಟು ಏನಾಗ್ತಾ ಇದೆ, ಡಿಪ್ಲಾಯ್ಡ್. ಇಲ್ಲಿ ಸ್ವಲ್ಪ ಆಪ್ಲೈಡ್ ಇರೋದು, ಇದೆಲ್ಲ ಡಿಪ್ಲಾಯ್ಡ್ ಫೇಸೇ ಡಾಮಿನೇಟ್. ಅದಕ್ಕೆ ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಈ ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಇರೋದು ಯಾತ್ರಲ್ಲಿ, ಜಿಮ್ನೋಸ್ಪರ್ಮ್ ಆ್ಯಂಡ್ ಏಂಜಿಯೋಸ್ಪರ್ಮ್ ಪ್ಲಾಂಟ್ಸಲ್ಲಿ. ಇನ್ನೊಂದು ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಇನ್ನೊಂದು ಯಾವುದೋ ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಅಂದ್ರೇನು, ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಅಂತ ಕರೀತೀವಿ. ಇದರಲ್ಲಿ ಯಾವುದರಲ್ಲಿ ಇರೋದು, ಇದು ಆಪ್ಲೋಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ಲು ಅರ್ಧ ಆಪ್ಲಾಯ್ಡ್ ಫೇಸ್ ಆದರೆ ಇನ್ನರ್ಧ ಡಿಪ್ಲಾಯ್ಡ್ ಫೇಸ್ ಇರ್ತದೆ. ಇದು ಯಾವುದರಲ್ಲಿ ಇರ್ತದೆ, ಸೊ ಆಲ್ಮೋಸ್ಟ್ ಆಲ್ ಫೌಂಡ್ ಇನ್ ದಿ ಇದು
ಬ್ರಯೋಫೈಟ್ಸು ಮತ್ತು ಟೆರಿಡೋಫೈಟ್ಸ್. ಅಲ್ಲಿ ಹೇಳಿದೆ ಆಲ್ಟರ್ನೇಷನ್ ಜನ್ರೇಷನ್ ಎಸೆಕ್ಸುವಲ್ ಜನ್ರೇಷನ್ ಯಾವುದು ಸ್ಪೋರೋಫೈಟು. ಎಸೆಕ್ಸುವಲ್ ಜನ್ರೇಷನ್ ಯಾವುದು ಸ್ಪೋರೋಫೈಟ್. ಸ್ಪೋರ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬಾಡೀಸ್ಗಳು ಸ್ಪೋರೋಫೈಟು, ಅದು ಡಿಪ್ಲಾಯ್ಡಲ್ಲಿರ್ತದೆ. ಸ್ಪೋರೋಫೈಟ್ ಏನಾಗ್ತದೆ, ದೆನ್ ಪ್ರೊಡ್ಯೂಸ್ ದಿ ಏನೋ ಡಿಪ್ಲಾಯ್ಡ್ ಸ್ಪೋರನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದೇನು ಮಾಡ್ತದೆ, ಡಿಪ್ಲಾಯ್ಡ್ ಸ್ಪೋರನ್ನು ಪ್ರೊಡ್ಯೂಸ್ ಮಾಡ್ತದೆ. ಡಿಪ್ಲಾಯ್ಡ್ ಸ್ಪೋರ್ ಏನಾಗ್ತದೆ, ಜರ್ಮಿನೇಟ್ ಆಗ್ಬಿಟ್ಟು ಗೆಮೆಟೋಫೈಟ್ ಬರ್ತಿದೆ. ಏನು ಬರ್ತಾ ಇದೆ, ಗೆಮೆಟೋಫೈಟು ಬರ್ತಾ ಇದೆ. ಗೆಮೆಟೋಫೈಟು ಏನೋದು ಡಿಪ್ಲಾಯ್ಡು. ಈ ಗೆಮೆಟೋಫೈಟ್ ಅಂದರೆ ಏನೋ, ಗೆಮೆಟ್ ಪ್ರೊಡ್ಯೂಸಿಂಗ್ ಪ್ಲಾಂಟ್ ಬಾಡೀಸ್ಗಳು ಗೆಮೆಟೋಫೈಟು. ಅದರಲ್ಲಿ ಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಆಂಥೆರಿಡಿಯಾ. ಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಆಂಥೆರಿಡಿಯಾ. ಫೀಮೇಲ್ ಸೆಕ್ಸ್ ಆರ್ಗನ್ ಯಾವುದು, ಆರ್ಕಿಗೋನಿಯಾ. ಫೀಮೇಲ್ ಸೆಕ್ಸ್ ಆರ್ಗನ್ನು ಆರ್ಕಿಗೋನಿಯಾ. ಆಯಿತಾ. ಸೊ ಮೇಲ್ ಸೆಕ್ಸ್ ಆರ್ಗನಲ್ಲಿ ಪ್ರೊಡ್ಯೂಸ್ ಆಗುವಂಥ ಮೇಲ್ ಗೆಮೆಟಸ್ ಏನೋ ಆಂಥೆರೋಜೋವಾಯ್ಡ್. ಆಂಥೆರೋಜೋವಾಯ್ಡ್ ಅದು ಆ್ಯಪ್ಲಾಯ್ಡು. ಆಯಿತಾ. ಫೀಮೇಲ್ ಸೆಕ್ಸ್ ಆರ್ಗನ್ ಆರ್ಕಿಗೋನಿಯಾ ಪ್ರೊಡ್ಯೂಸ್ ಮಾಡೋದು ಯಾವುದು, ಎಗ್ಗು, ಅದು ಆ್ಯಪ್ಲಾಯ್ಡು. ಅದೇನದು ಆ್ಯಪ್ಲಾಯ್ಡು. ಈ ಆ್ಯಪ್ಲಾಯ್ಡ್ ಎಗ್ಗು ಮತ್ತು ಏನಾಗ್ತಾಯಿದೆ, ಆಂಥೆರೋಜೋಯ್ಡ್ ಫ್ಯೂಸ್ ಆಗ್ಬಿಟ್ಟು ಡಿಪ್ಲಾಯ್ಡ್ ಝೈಗೋಟ್ ಬರ್ತಿದೆ. ಆ ಡಿಪ್ಲಾಯ್ಡ್ ಝೈಗೋಟ್ ಏನಾಗ್ತಾಯಿದೆ, ದೆನ್ ಡೆವಲಪ್ಸ್ ಇಂಟು ಸ್ಪೋರೋಫೈಟ್ ಆಗ್ತದೆ. ನೋಡಿ ಇಲ್ಲಿ ಅರ್ಧ ಡಿಪ್ಲಾಯ್ಡ್, ನೋಡಿ ಈ ಕಡೆ ಸ್ಪೋರೋಫೈಟು, ಡಿಪ್ಲಾಯ್ಡ್ ಸ್ಪೋರು, ಡಿಪ್ಲಾಯ್ಡ್ ಗೆಮೆಟೋಫೈಟು. ತಿರುಗಿ ಈ ಕಡೆ ಅರ್ಧ ಫೇಸು ಬಂದರೆ ತಿರ್ಗಿ ಆರ್ಕಿಗೋನಿಯಾ, ಆಂಥೆರಿಡಿಯಾ. ಇದು ಮೇಲ್ ಸೆಕ್ಸ್ ಆರ್ಗನ್ ಆಂಥೆರಿಡಿಯಾ, ಫೀಮೇಲ್ ಸೆಕ್ಸ್ ಆರ್ಗನ್ ಆರ್ಕಿಗೋನಿಯಾ. ಅವೇನು ಮಾಡ್ತಿದೆ, ಮೇಲ್ ಸೆಕ್ಸ್ ಆರ್ಗನ್ ಆಂಥೆರಿಡಿಯಾ ಮೇಲ್ ಗೆಮೆಟ್ ಆಂಥೆರೋಜೋಯ್ಡ್ ಅದು ಆ್ಯಪ್ಲಾಯ್ಡ್ ಗೆಮೆಟನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಆರ್ಕಿಗೋನಿ ಏನು ಮಾಡ್ತಿದೆ, ಆ್ಯಪ್ಲಾಯ್ಡ್ ಹೆಗ್ ಅಥವಾ ಓಮನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅವೆರಡು ಫ್ಯೂಸ್ ಆಗ್ಬಿಟ್ಟು ಏನಂತೇಳಿ ಡಿಪ್ಲಾಯ್ಡ್ ಝೈಗೋಟ್ ಬರ್ತಾ ಇದೆ. ಆಮೇಲೆ ಏನಾಗ್ತಾ ಇದೆ, ಡಿಪ್ಲಾಯ್ಡ್ ಸ್ಪೋರೋಫೈಟ್. ನೋಡಿ ಇಲ್ಲಿ ಅರ್ಧ ಏನೋ ಆ್ಯಪ್ಲಾಯ್ಡ್ ಫೇಸ್ ಇದೆ, ಇನ್ನು ಅರ್ಧ ಏನಿದೆ, ಡಿಪ್ಲಾಯ್ಡ್ ಫೇಸ್ ಇದೆ. ಅದಕ್ಕೆ ಆ್ಯಪ್ಲೋ ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಅಂತೇಳಿ ಅದನ್ನು ಕರೀತಾರೆ. ಆಯಿತಾ. ಸೊ ಆಫ್ ಆಫ್ ದಿ ಲೈಫ್ ಸೈಕಲ್ ಏನಾಗಿರ್ತದೆ, ಆ್ಯಪ್ಲಾಯ್ಡ್ ಕಂಡೀಷನ್ ಇದ್ದರೆ ಇನ್ನು ಅರ್ಧ ಏನಾಗಿರ್ತದೆ, ಡಿಪ್ಲಾಯ್ಡ್ ಫೇಸಲ್ಲಿ ಇರ್ತದೆ. ಇದಕ್ಕೆ ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಫೌಂಡ್ ಇನ್ ದಿ ಇದು ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸು. ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಪ್ರೆಸೆಂಟ್ ಓನ್ಲಿ ಇನ್ ದಿ ಹಾಲ್ಗೆ. ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಪ್ರೆಸೆಂಟ್ ಇನ್ ದಿ ಅದು ಜಿಮ್ನೋಸ್ಪರ್ಮ್ಸ್ ಆ್ಯಂಡ್ ಏಂಜಿಯೋಸ್ಪರ್ಮ್. ಅಲ್ಲಿ ಸ್ಪೋರೋಫೈಟಿಕ್ ಜನ್ರೇಷನ್ನೇ ಡಾಮಿನೇಟು, ಯಾವುದು ಜಿಮ್ನೋಸ್ಪರ್ಮ್ ಮತ್ತು ಏಂಜಿಯೋಸ್ಪರ್ಮ್. ಅದಕ್ಕೆ ಅದು ಡಿಪ್ಲೋಬಯಾಂಟಿಕ್ ಲೈಫ್ ಸೈಕಲ್. ಸೊ ಆಪ್ಲೋಬಯಾಂಟಿಕ್ ಲೈಫ್ ಸೈಕಲ್ ಆಲ್ಕೆನಲ್ಲಿ ಇರ್ತದೆ. ಅಲ್ಲಿ ಆ್ಯಪ್ಲಾಯ್ಡ್ ಸ್ಪೋರ್ಸ್ ಮತ್ತು ಜ್ಯೂಸ್ ಸ್ಪೋರ್ಸೇ ಆ್ಯಪ್ಲಾಯ್ಡ್ ಕಂಡೀಷನ್ ಇರ್ತದೆ, ಅದೇ ಜನ್ರೇಷನ್ ಆಗ್ತಿರ್ತದೆ. ಸೊ ಆಲ್ಗೆ ಇದು ಬ್ರಯೋಫೈಟ್ಸು ಟೆರಿಡೋಫೈಟ್ಸಲ್ಲಿ ಸ್ಪೋರೋಫೈಟು ಡಿಪ್ಲಾಯ್ಡು, ಗೆಮೆಟೋಫೈಟು ಆ್ಯಪ್ಲಾಯ್ಡು. ಗೆಮೆಟೋಫೈಟಿಂದ ಗೆಮೆಟ್ಸ್ಗಳು ಬರ್ತಾ ಇದೆ, ಅವು ಆ್ಯಪ್ಲಾಯ್ಡು, ಅವು ಫ್ಯೂಸ್ ಆಗ್ಬಿಟ್ಟು ಡಿಪ್ಲಾಯ್ಡ್ ಝೈಗೋಟ್ ಆಗ್ತಾ ಇದೆ. ಹಿಂಗೆ ಅರ್ಧ ಆ್ಯಪ್ಲಾಯ್ಡ್ ಫೇಸು, ಅರ್ಧ ಡಿಪ್ಲಾಯ್ಡ್ ಫೇಸ್. ಅದಕ್ಕೆ ಡಿಪ್ಲೋಮ್ಯಾಟಿಕ್ ಲೈಫ್ ಸೈಕಲ್ ಪ್ರೆಸೆಂಟ್ ಇನ್ ದಿ ಅದು ಬ್ರಯೋಫೈಟ್ಸ್ ಆ್ಯಂಡ್ ಟೆರಿಡೋಫೈಟ್ಸ್. ಇಷ್ಟು ಅರ್ಥ ಆಯ್ತಾ.